ಬನ್ನಿ ಸ್ನೇಹಿತರೆ, ಇವತ್ತು ಈ ಫೇಮಸ್ ನಮ್ಮ ರಕ್ಷಿತ್ ಶೆಟ್ಟಿ ಅವರ ಉಳಿದವರು ಕಂಡಂತೆ ಚಿತ್ರ. ಆ ಚಿತ್ರದ ಒಂದು ಅದ್ಭುತವಾದ ಸೀನ್, ಹುಲಿ ಡ್ಯಾನ್ಸ್ ಆಗಿರುವಂತ ಸೀನ್ ನಡೆದಿರೋ ಜಾಗನ ನೋಡ್ಕೊಂಬರೋಣ. ನೋಡಿ, ಇದು ಫೇಮಸ್ ಆಗಿರುವಂತ ಈ ಮಂದಾರ್ತಿ ದೇವಸ್ಥಾನ ಇದೆ ನೋಡಿ. ಮಂದಾರ್ತಿ ದೇವಸ್ಥಾನದ ಒಂದು ದೇವಸ್ಥಾನ ಮುಂಭಾಗದ ಒಂದು ಸ್ಥಳ ಇದು. ಆ ಸ್ಥಳದಲ್ಲಿ ನೋಡಿ, ಉಳಿದವರು ಕಂಡಂತೆ ಹುಲಿ ಡ್ಯಾನ್ಸ್, ಅದ್ಭುತವಾಗಿ ಒಂದು ಸಖತ್ ಹಿಟ್ ಆಗಿರುವಂತಹ ಹುಲಿ ಡ್ಯಾನ್ಸ್ ದೃಶ್ಯ ಸೆರೆ ಆಗಿದ್ದು ಇದೇ ಜಾಗದಲ್ಲಿ. ಇದು ದೇವಸ್ಥಾನದ ಒಂದು ಮುಂಭಾಗದ ಜಾಗ. ಇರುವಂತ ಜಾಗಕ್ಕೂ ಈಗಿರುವಂತ ಜಾಗಕ್ಕೂ ತುಂಬಾ ವ್ಯತ್ಯಾಸ ಇಲ್ಲ, ಈಗಲೂ ಹಾಗೆ ಇದೆ. ಇದೆಲ್ಲ ದೇವಸ್ಥಾನ ಸುತ್ತಮುತ್ತ ಆವರಣ, ಅದು ಸಣ್ಣ ಪುಟ್ಟ ದೃಶ್ಯಗಳೆಲ್ಲ ಇಲ್ಲೇ ಆಗಿರುವಂತದ್ದು. ನೋಡಿ, ಹಾಗೆ ನೋಡಿ, ಹಳೆಯ ಒಂದು ಬಿಲ್ಡಿಂಗ್ ಕಾಣ್ತಿದೆ ನೋಡಿ. ಆ ಬಿಲ್ಡಿಂಗ್ ಈಗಲೂ ಹಾಗೆ ಇದೆ ನೋಡಿ. ಕೆಲವೊಂದು ಹಳೆಯ ಬಿಲ್ಡಿಂಗ್ ಗಳು ಈಗಲೂ ಹಾಗೆ ಇದ್ದಾವೆ, ಕೆಲವೊಂದು ಸ್ವಲ್ಪ ಚೇಂಜಸ್ ಆಗಿದೆ ನೋಡಿ. ಆ ಮರ ಸಹ ಅಲ್ಲೇ ಇದೆ, ಅದೇ ಪ್ಲೇಸ್ ಅಲ್ಲಿ. ರಕ್ಷಿತ್ ಶೆಟ್ಟಿ ಅವರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಮಧ್ಯ ನೋಡಿ ಹಾಗೆ ಗನ್ ತಗೊಂಡೋಗಿ ಅಚ್ಯುತ್ ಸರ್ ಅವರಿಗೆ ಒಂದು ತಲೆಗೆ ಹೊಡೆದು ಸರಿಯಾಗಿರುವಂತ ದೃಶ್ಯ ಇದೇ ಜಾಗ ನೋಡಿ. ಆ ಖಾಲಿ ಇರುವಂತ ಪ್ಲೇಸ್ ಅಲ್ಲಿ ಅವರು ಅಲ್ಲಿ ಮೇಕಪ್ ಮಾಡ್ಕೊಳ್ತಿರುವಾಗ ಅವ್ರು ಹೋಗಿ ಹೊಡೆದು ನೋಡಿ ಎತ್ಕೊಂಡ್ಬರುವಂತ ಒಂದು ದೃಶ್ಯ. ಟೈಮಲ್ಲಿ ನೋಡ್ಬೇಕಾದ್ರೆ ಈ ಸ್ಥಳನ ನೋಡಿ ಎಷ್ಟು ಬದಲಾವಣೆ ಆಗಿದೆ ನೋಡಿ. ಎಂಟ್ರೆನ್ಸ್ ಮುಂಭಾಗದ ದೇವಸ್ಥಾನ ಮುಂಭಾಗದ ಎಂಟ್ರೆನ್ಸ್ ಅಲ್ಲಿ ಈ ದೃಶ್ಯ ಸೆರೆವಳಿ ಆಗಿರುವುದು. ಉಳಿದವರು ಕಂಡಂತೆ ಈ ಚಿತ್ರ ಇವತ್ತಿಗೆ ಸುಮಾರು ಒಂದು 12 ವರ್ಷ ಆಗಿದೆ ನೋಡಿ. 12 ವರ್ಷ ನಂತರ ಈ ಜಾಗದ ವ್ಯತ್ಯಾಸಗಳು ಯಾವ ರೀತಿ ಆಗಿದೆ ಅಂದ್ರೆ ಎಲ್ಲವೂ ಹಾಗೆ ಇದೆ, ಕೆಲವೊಂದೊಂದು ಮಾತ್ರ ಬದಲಾವಣೆ ಆಗಿದೆ ನೋಡಿ. ಅದು ಮುಂಭಾಗದ ಆವರಣ ಎಲ್ಲ ಸಣ್ಣ ಪುಟ್ಟ ಬದಲಾವಣೆ ಆಗಿರುವಂತದ್ದು. ಇತಿಹಾಸ ಪ್ರಸಿದ್ಧ ಈ ಉಡುಪಿ ಜಿಲ್ಲೆಯಲ್ಲಿರುವಂತಹ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಈ ಸ್ಥಳ ತುಂಬಾ ಒಂದು ನಂಬಿಕೆ ಮತ್ತು ಭಕ್ತರಿಗೆ ಒಂದು ಕಾಪಾಡ್ತಿರುವಂತಹ ದುರ್ಗಾ ಪರಮೇಶ್ವರಿ ದೇವಿಯ ಒಂದು ಆಶೀರ್ವಾದದಿಂದ ನಿಜವಾಗ್ಲೂ ಈ ಸ್ಥಳ ಒಂದು ತುಂಬಾ ಅದ್ಭುತವಾದ ಸ್ಥಳವಾಗಿದೆ. ಈ ಒಂದು ಸ್ಥಳದಲ್ಲಿ 12 ವರ್ಷಗಳ ಹಿಂದೆ ಉಳಿದವರು ಕಂಡಂತೆ ಈ ಒಂದು ಮಂಗಳೂರಿನ ಹುಲಿ ನೃತ್ಯ ಡ್ಯಾನ್ಸ್ ಆ ಒಂದು ದೃಶ್ಯ ಮಾಡಿದ್ದ ಈ ರಕ್ಷಿತ್ ಶೆಟ್ಟಿ ಅವರ ಒಂದು ತಂಡ ನೋಡಿ. ಆ ಟೈಮಲ್ಲಿ ಅದು ಸಖತ್ತು ಎಷ್ಟು ಒಂದು ಅದ್ಭುತವಾಗಿ ಹಿಟ್ ಆಗಿತ್ತು ಅಂದ್ರೆ ಈ ಸಿನಿಮಾ ನಿಜವಾಗ್ಲೂ ತುಂಬಾ ಎಲ್ಲರೂ ಮೆಚ್ಚುಗೆ ಗಳಿಸ್ಕೊಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ರಕ್ಷಿತ್ ಶೆಟ್ಟಿ ಅವರ ಒಂದು ಹೊಸ ಒಂದು ಆಯಾಮ ಇಲ್ಲಿಂದನೇ ಶುರುವಾಗಿದ್ದು ಅಂತ ಹೇಳ್ಬೋದು. ತುಂಬಾ ಒಂದು ಅದ್ಭುತವಾದ ಈ ಹುಲಿ ನೃತ್ಯ ಆಗಿರುವಂತ ಈ ದೃಶ್ಯನ ನಿಮ್ಗೆ ಇವತ್ತು ಈ ಮೂಲಕ ನಾನು ಈ ಹಳೆಯ ದೃಶ್ಯ ಮತ್ತು ಈಗಿನ ಒಂದು ಆಗಿರುವಂತ ಈಗಿನ ದೃಶ್ಯಕ್ಕೂ ವ್ಯತ್ಯಾಸವನ್ನು ಹೇಳಕ್ಕೋಸ್ಕರ ಸ್ಥಳಕ್ಕೆ ಹೋದಾಗ ಈ ಒಂದು ವಿಡಿಯೋ ದೃಶ್ಯ ಮಾಡಿ ನಿಮ್ಗೆ ಇದ್ರ ಬಗ್ಗೆ ನನ್ನ ಒಂದು ಅನಿಸಿಕೆ ತಿಳಿಸ್ತಾ ಇದ್ದೀನಿ. ಕ್ಷೇತ್ರ ದುರ್ಗಾ ಪರಮೇಶ್ವರಿ ಅಮ್ಮನವರ ಕೃಪೆಯಿಂದ ಎಲ್ಲರಿಗೂ ಶುಭವಾಗಲಿ.